ಬದಲಾವಣೆ ಕೇಳ್ತಾ ಇಲ್ಲ, ಬದಲಾಗಿ ಸ್ಪಷ್ಟನೆ ಬೇಕಷ್ಟೇ. ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ರು. ಗೊಂದಲ ಇರೋದಂತೂ ನಿಜ. ಹೈಕಮಾಂಡ್ ವೀಕ್ ಅಂತ ಅಲ್ಲ ಅದರ ಅರ್ಥ. ಅಧಿಕಾರ ಹಂಚಿಕೆ ವಿಚಾರ ನಮಗ್ ಗೊತ್ತಿಲ್ಲ, ಅದನ್ನ ಹೈಕಮಾಂಡೇ ಹೇಳಬೇಕು. ಆದ್ರೆ ಗೊಂದಲ ಬೇಗ ಬಗೆಹರಿಬೇಕು ಅನ್ನೋದಷ್ಟೇ ನಮ್ಮ ಇಂಗಿತ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಕೂಡ ಹೇಳಿದ್ದಾರೆ. ನಾವು ಹೇಳಿದಿಲ್ಲ, ಮತ್ತೆ ಅದೇ ಸೇಮ್ ನಾವು ಹೇಳಿದ್ದೀವಿ, ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದಾರೆ. ಎಲ್ಲ ಒಂದೇ ಇದೆಲ್ಲ, ಕೂಗು ಒಂದೇ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನೇ ಹೇಳಿದ ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನೇ ಹೇಳಿದ್ದೀವಿ, ನಿಮ್ಮ ಮುಂಚೆ ಅದನ್ನೇ ಹೇಳಿದ್ದೀವಿ, ಈಗ ಅವ್ರು ಅದನ್ನ ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದಂತೆ ನಿಜ ಇರೋದೇ. ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬೇಗ ಬಗೆಹರ್ಬೇಕಂತ ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಈಗ ಒಂದು ವಾರದಿಂದನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ ರೀ. ಇಲ್ಲ ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ ಅಂತ ನಮಗೂ ಆಸೆ ಇದೆ. ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಲ್ಲ, ಯಾಕೆ ಮೌನ ವಹಿಸೋದು. ಈಗ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಲಿಕ್ಕೆ ಆಗಲ್ಲ.